ಎಸ್ಸಿನ ಮುಂದಿನ ಕ್ಷೇತ್ರ ಚಿಕ್ಕಬಳ್ಳಾಪುರ. BN ಬಚ್ಚೇಗೌಡರು ಸಂಸದರು, ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ, ವೀರಪ್ಪ ಮೊಯ್ಲಿ, ಶಿವಶಂಕರ್ ರೆಡ್ಡಿ, ಪ್ರತಿಭಾ ಶರತ್ ಬಚ್ಚೇಗೌಡರ ಹೆಸರು. ರಕ್ಷಾರಾಮಯ್ಯ ಅವ್ರದ್ದು ಪ್ರಬಲವಾಗಿದೆ. ಅವ್ರನ್ನ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷನ ಇಳಿಸಿ ನಲ್ಪಾಡ್ನ ಮಾಡಿದ್ರು DK. ಸೊ ಇಲ್ಲಿ ಬಲಿಜ ಕಮ್ಯುನಿಟಿ ಒಂದು ಸ್ಟ್ರಾಂಗ್ ಆಗಿದೆ, OBC ವೋಟ್ಸ್ ಜಾಸ್ತಿ ಇದೆ. ಮೊಯ್ಲಿ ಅವರೇ ಎಲ್ಲಿಂದ ಬಂದು ಇಲ್ಲಿ ಗೆದ್ದಿದ್ರಲ್ಲ. ಸೊ ರಕ್ಷಾರಾಮಯ್ಯ ಯಂಗ್ಸ್ಟರ್, ರಾಹುಲ್ ಗಾಂಧಿ ಸಮೇತ ಎಲ್ಲರದು ಸಂಪರ್ಕ ಇರುತ್ತಂತ ವ್ಯಕ್ತಿ. ಸೊ ಯೂತ್ ಲೀಡರ್, ಯೂತ್ ಐಕಾನ್. ವೀರಪ್ಪ ಮೊಯ್ಲಿ ಗೆದ್ದು ಮಾಡೋದೇನೈತೆ ಅಂತ ಕೆಲವರ ಪ್ರಶ್ನೆ. ವಯಸ್ಸಾಯ್ತಲ್ಲ, ಇದು ಮುಗೀತಲ್ಲ, ಲೋಕಲ್ ಲೀಡರ್ಸ್ಗೆ ಅವಕಾಶ ಬೇಡವಾ ಅಂತರೋದು ರಕ್ಷಾರಾಮಯ್ಯಗೆ ಪ್ರಬಲವಾಗಿದೆ. ವೀರಪ್ಪ ಮೊಯ್ಲಿ ನಾನು ಕೂಡ ಆಸ್ಪಿರೆಂಟ್, ನನಗೂ ಹೆಂಗೆ ಕೊಡಲೇಬೇಕು ಅಂತ ಅವರು ನಿಂತವ್ರೆ. ಅಂಡ್ ಶಿವಶಂಕರ್ ರೆಡ್ಡಿ, ಈಗ ನೀವು ಹೆಂಗೋ ಪುಟ್ಟಸ್ವಾಮಿ ಗೌಡ್ರನ್ನ ಇದು ಮಾಡ್ಕೊಬಿಟ್ಟಿದ್ದೀರಿ, ನಮ್ಗೆ ನೆಕ್ಸ್ಟ್ ಏನು ಕತೆ, ಇಲ್ಲಿ ನಮ್ಗೇನೋ ಪ್ಲೇಸ್ಮೆಂಟ್ ಮಾಡಿ ಅಂತ ಅವರು ಸುಮ್ಮನೆ ಕೇಳ್ತಾ ಇದ್ದಾರೆ. ಪ್ರಬಲ ಆಕಾಂಕ್ಷಿ ಅಲ್ಲ, ಪ್ರಬಲ ಅಭ್ಯರ್ಥಿಯೂ ಅಲ್ಲ, ಇದು ಗಮನದಲ್ಲಿ ಇಟ್ಕೊಳ್ಳಿ. ಶಿವಶಂಕರ್ ರೆಡ್ಡಿ ಪ್ರಬಲ ಆಕಾಂಕ್ಷಿ ಅಲ್ಲ, ಪ್ರಬಲ ಅಭ್ಯರ್ಥಿನೂ ಅಲ್ಲ. ಅಂಡ್ ಶರತ್ ಬಚ್ಚೇಗೌಡ, ಪ್ರತಿಭಾ ಶರತ್ ಬಚ್ಚೇಗೌಡ, ಸುಧಾಕರ್ ನಿಂತ್ರೆ ಒಕ್ಕಲಿಗರಿಗೆ ಎಗನೆಸ್ಟ್ ಆಗ್ಬಿಡ್ತಾರೆ, JDS BJP ಸೇರ್ಕೊಂಡ್ರೆ ಇದು ಮಾಡ್ಬಿಡುತ್ತೆ ಅಂತ. ಸೊ ಅದರಲ್ಲಿ ಏನು ಅಂತಂದ್ರೆ, ಸುಧಾಕರ್ BJP ಕ್ಯಾಂಡಿಡೇಟ್ ಆದರೆ ಪ್ರತಿಭಾ, ಯಾಕಂದ್ರೆ ಅವ್ರ ತಂದೆ ಗೌರಿಬಿದನೂರು MLA, ಪತಿ ಹೊಸಕೋಟೆ MLA. ಸೊ ಆಕೆ ಏನಾರ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜೋರಾಗಿ ರಾಜಕೀಯ ಮಾಡಿದ್ರೆ ಆ ಟೈಪ್ ಮನೆಯವರು, ಶ್ರೀಮತಿ ಅವ್ರ ಮಹಿಳೆ ಶರತ್ ಬಚ್ಚೇಗೌಡರ ವೈಫೆ ಪ್ರತಿಭಾ ಅವರೇ. ಸೊ ಹಾಗಾಗಿ ಪ್ರತಿಭಾಗ ಲೀಡರ್ಶಿಪ್ ಕೆಪಾಸಿಟಿ ಇದೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಅವ್ರನ್ನ ಪುಷ್ ಮಾಡ್ತಾರೆ ಕೆಲವರು. ಸೊ ನೋಡ್ಬೇಕು, ಇಲ್ಲಿ ರಕ್ಷಾ ನನಗೆ ಬೇಕೇ ಬೇಕು ಅನ್ನೋ ಟಿಕೆಟ್ ಜಿದ್ದಿಗೆ ಬಿದ್ದಿರೋದು ಇಬ್ರೆ, ರಕ್ಷಾ ವರ್ಸಸ್ ವೀರಪ್ಪ ಮೊಯ್ಲಿ. OBC ಇರಬಹುದು, ಶಿವಶಂಕರ್ ರೆಡ್ಡಿ ಕೋಟ್ರಿ ಇರಲಿ ಅಂತ ಅಷ್ಟೇ. ಬಟ್ ಪ್ರತಿಭಾ ಶರತ್ ಬಚ್ಚೇಗೌಡ ಅವ್ರನ್ನ ಸ್ಟ್ರಾಟಜಿ ವೈಸ್ ಮೂವ್ ಮಾಡ್ತಿದ್ದಾರೆ ಅಷ್ಟೇ, ಸ್ಟ್ರಾಟಜಿ ವೈಸ್ ಮೂವ್ ಮಾಡ್ತಿದ್ದಾರೆ ಅಷ್ಟೇ. ಸೊ ಇಲ್ಲಿ ಯಾಕೆಂದ್ರೆ ಕಾಂಗ್ರೆಸ್ ಗೆಲ್ಲಬಹುದಾದಂತ ಸಾಧ್ಯತೆ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಇದು ಒಂದು, ಆ ಕಾರಣಕ್ಕೆ. ಇನ್ ಕಡೆ ಶಿಕ್ಷಣ ಅಂದ್ರೆ ವ್ಯಾಪಾರೀಕರಣ ಅನ್ನೋ ಸನ್ನಿವೇಶದಲ್ಲಿ ಶಿಕ್ಷಣ ಅಂತಂದ್ರೆ ಸಂಸ್ಕಾರ ಮತ್ತೆ ಅದೊಂದು ರೀತಿಯ ಸರ್ವಿಸ್ ಅನ್ನೋ ದೆಸೆಯಲ್ಲಿ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ. ಗುರಿಯನ್ನ ಇಟ್ಕೊಂಡು ಬಂದವ್ರಿಗೆ ಒಳ್ಳೆ ಗುರು ಸಿಗ್ತಾರೆ. ಎಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ವ್ಯಕ್ತಿಯನ್ನ ಮಾಡುವಂತ ಸಂಕಲ್ಪದೊಂದಿಗೆ ಇಲ್ಲಿ ಕೆಲಸ ನಡೆಯುತ್ತೆ. ಈ ಕಾಲೇಜಲ್ಲಿ ಓದಬೇಕು ಅಂತ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಈ ಕಡೆ ಮುಖ ಮಾಡಿ ನಿಲ್ತಾರೆ. ಆದ್ರೆ ಇಲ್ಲಿ ಸಾವಿರಾರು ಅಪ್ಲಿಕೇಶನ್ ಬಂದರೂ ಸಹ ಈ ಒಂದು ಕಾಲೇಜಲ್ಲಿ ಅವಕಾಶ ಇರ್ತಕ್ಕಂಥದ್ದು ಕೇವಲ 550 ಮಂದಿಗೆ ಮಾತ್ರ. ನಾಲ್ವರಲ್ಲಿ ಒಬ್ರು ಈ ಕಾಲೇಜಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಫ್ರೀ ಮೆಡಿಕಲ್ ಸೀಟ್ ಅನ್ನ ಪಡಿತಾರೆ. ಶಿಕ್ಷಣ ಜೊತೆಗೆ ಸಂಸ್ಕಾರ, ಆತನ ಜೀವನದಲ್ಲೂ ಸಹ ಮೌಲ್ಯವನ್ನ ಕಲಿಸುವಂತ ಶಿಕ್ಷಣ ಸಂಸ್ಥೆ ಜ್ಞಾನಸುಧಾ ಸಂಸ್ಥೆಯವರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ನಾನು ಇವತ್ತು ದಾರಿದೀಪ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ.